ಬೀದರ್ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ನಡೆಸುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಹಾಯಕ ಆಯುಕ್ತ ಪ್ರಕಾಶ್ ಕುದ್ರಿ ಅವರು ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಮರಳು ದಂಧೆ ನಡೆಸುತ್ತಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವುದು ಎಂದು ಸ್ಪಷ್ಟವಾಗಿ ತಿಳಿಸಿದ್ದು, ಈ ಕುರಿತು ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಲಾಗುತ್ತಿದೆ. ಯಾವುದೇ ಕಾರಣಕ್ಕೂ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ನೀಡಬಾರದು ಎಂದು ತಾಕೀತು ಮಾಡಿದ್ದಾರೆ. ಇತ್ತೀಚೆಗೆ ಚಿಟಗುಪ್ಪ ತಾಲೂಕಿನ ಒಳಕಂಡಿ ಗ್ರಾಮದ ಸಮೀಪದಲ್ಲಿರುವ ನಂಬರ್ ಪ್ಲೇಟ್ ಅಳವಡಿಸಿ ದಾಖಲೆಗಳಿಲ್ಲದ ದೊಡ್ಡ ಟಿಪ್ಪರ್ಗಳಲ್ಲಿ 3 ಮರಳು ಸಾಗಿಸುತ್ತಿರುವ ಬಗ್ಗೆ ಶಾಸಕ ಸಿದ್ದಲಿಂಗಪ್ಪ ಪಾಟೀಲ್ ಅವರು ಖಚಿತ ಮಾಹಿತಿ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಪೊಲೀಸರೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಇಂತಹ ಪ್ರಕರಣಗಳು ಮರುಕಳಿಸಿದರೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಘಟನೆಯ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಮರಳು ಮಾಫಿಯಾ ವಿರುದ್ಧ ಸಮರ ಸಾರಿದ್ದಾರೆ. ಹುಮ್ನಾಬಾದ್ನ ಮಿನಿ ವಿಧಾನಸೌಧ ಸಭಾಂಗಣದಲ್ಲಿ ಸಹಾಯಕ ಆಯುಕ್ತ ಪ್ರಕಾಶ್ ಕುದ್ರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಮಾತನಾಡಿದ ಅವರು, ಈ ಅಕ್ರಮ ದಂಧೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂಬ ದೂರುಗಳನ್ನು ಕೇಳಿಬರುತ್ತಿದೆ. ಯಾರ ಮೇಲಾದರೂ ಅಧಿಕೃತ ದೂರುಗಳು ದಾಖಲಾದಲ್ಲಿ ಇಂತಹ ಅಧಿಕಾರಿಗಳ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರಕ್ಕೆ ತೆರಿಗೆ ವಂಚಿಸಿ ಅಕ್ರಮವಾಗಿ ದಂಧೆ ನಡೆಸುವವರ ಮೇಲೆ ಹದ್ದಿನ ಕಣ್ಣಿಟ್ಟು ಪತ್ತೆ ಹಚ್ಚಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು, ಈ ಮೂಲಕ ಇಂತಹ ಪ್ರಕರಣಗಳು ನಿಯಂತ್ರಿಸಲು ಮತ್ತು ಮರುಕಳಿಸದಂತೆ ತಡೆಯಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಈ ಸಭೆಯಲ್ಲಿ ತಹಶೀಲ್ದಾರ್ ಅಜುಮ್ ತಪ್ಸುಮ್ ಅವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ತಾಲೂಕೊಳಗೆ ಯಾವುದೇ ರೀತಿಯಲ್ಲಿ ಅನಾಹುತ ಆಗಬಾರ್ದು ಹಾಗೂ ಸಿಟಿ ಲಿಮಿಟ್ಸ್ಗಿಂತ ವೆಹಿಕಲ್ಸ್ ಓವರ್ಲೋಡ್ ಆಗಿ ವಿಲೇಜ್ ಲೆವೆಲ್ ಹೋಗಿರೋ ಡ್ಯಾಮೇಜ್ಗಳ ಜೊತೆಗೆ ಅಥವಾ ಈ ಥರ ಸಣ್ಣ ಹುಡುಗಿಗೆ ತೊಂದರೆ ಆಗ್ತಾ ಇದೆ, ಸೀನಿಯರ್ ಸಿಟಿಸನ್ಸ್ಗೆ ತೊಂದರೆ ಆಗ್ತಾ ಇದೆ ಅಂದರೆ ಅದು ನಾವೊಂದು ಪ್ರಾಬ್ಲಮ್ ಟ್ರಬಲ್ ಶೂಟರ್ ಆಗಿ ನಾವು ಸೊಲ್ಯೂಷನ್ ತೆಗೆದಿದ್ದೀವಿ ಅದಕ್ಕೆ. ಸೊ ಈ ಮೀಟಿಂಗ್ನಲ್ಲಿ ಯಾವುದೇ ಪ್ರೊಸೀಡಿಂಗ್ಸ್ ಆಗಿದೆ ಕನ್ಸರ್ನ್ ಆಫೀಸರ್ಸ್ನೂ ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರಂತ ಆಶ್ವಾಸನೆ ಕೊಡ್ತೀನಿ ಸರ್. ಅದೇ ರೀತಿಯಾಗಿ ಎಲ್ಲ ಇಲಾಖೆಗಳು ಕೈ ಜೋಡಣೆ ಮಾಡಿ ಟೀಮ್ ವರ್ಕ್ ಆಗಿ ಮಾಡಿ ಸಾಕಷ್ಟು ಚಾಲೆಂಜಸ್ ನಮ್ಮ ಹುಮ್ನಾಬಾದ್ ತಾಲೂಕಿನಲ್ಲಿ ಬಂದಿದ್ದಾಗಲೂ ಕೂಡ ನಾವು ಟೀಮ್ ವರ್ಕ್ ಆಗಿ ಮಾಡಿ ಎಲ್ಲ ಚಾಲೆಂಜಸ್ಸಿಗೆ ಸಾಲ್ವ್ ಮಾಡ್ತೀವಿ. ಇದನ್ನು ಕೂಡ ಒಂದು ದೊಡ್ಡ ಚಾಲೆಂಜ್ ಇದೆ ನಮ್ಮೆಲ್ಲರ ಮುಂದೆ. ಅದನ್ನು ಕೂಡ ಶಾರ್ಟ್ ಆಗಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿಗಲ್ ಮೈನಿಂಗ್ ಆಗಬಾರ್ದು ಅಥವಾ ಇಲ್ಲಿಗಲ್ ಇದು ಸ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್ ಆಗಬಾರ್ದು. ಸ್ಟೇಟ್ ಹೈವೇಸ್